ಮಾಧ್ಯಮದ ಮಿತ್ರರಿಗೆ ಇವತ್ತು ನಾವು ಭೇಟಿ ಆಗ್ಬೇಕು ಅಂತ ಯಾಕೆ ಈ ಪತ್ರಿಕಾಗೋಷ್ಠಿ ಕರೆದಿದೀವಿ ಅಂತಂದ್ರೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಗೂ ಕೂಡ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಇಲಾಖೆಯಲ್ಲಿನೂ ಕೂಡ ನಾವು ಕೊಡ್ತಕ್ಕಂತ ಪ್ರಯತ್ನ ಮಾಡಿದ್ದೀವಿ. ಏನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮನವಿ ಮೇರೆಗೆ ಇಲ್ಲಿ ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಒಂದು 100 ಕೋಟಿ ರೂಪಾಯಿ ತಲಾ, ಅಂದ್ರೆ ಕಲಬುರಗಿಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆ ಮತ್ತು ಮೈಸೂರಿನಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ವಿ. ಎರಡನೇದು ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ. ಇದು ಒಂದು ಬೆಂಗಳೂರಲ್ಲಿ ಒಂದು ಮಧುಮೇಹ ಒಂದು ಆಸ್ಪತ್ರೆ ನಾವು ಮಾಡಿದೀವಿ ಈಗಾಗಲೇ. ನಾವೆಲ್ಲ ಎಸ್ಟಾಬ್ಲಿಷ್ಡ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಅಂತ ಇದೆ. ಅದರದ್ದು ಅದೇ ಮಾದರಿ ಆಸ್ಪತ್ರೆ ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಕಲಬುರಗಿಯಲ್ಲಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಒಂದು ಮಾದರಿ ಆಸ್ಪತ್ರೆಯನ್ನ ಇಲ್ಲಿ ಕಲಬುರಗಿಯಲ್ಲಿ ಒಂದು ಮತ್ತು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೈಸೂರಲ್ಲಿ ಒಂದು ಈ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗ್ಲೇನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಾಗೆ ಇಲ್ಲಿ ನಾವು ತಮ್ಗೆಲ್ಲ ಗೊತ್ತಿರೋ ಹಾಗೆ ಜಯದೇವ ಆಸ್ಪತ್ರೆನ ಉದ್ಘಾಟನೆ ಮಾಡಿದೀವಿ. ಅದು ಕಾರ್ಯಾರಂಭನೂ ಆಗಿದೆ. ಜೊತೆಗೆ ಈಗ ನಾವು ಇನ್ನೂ ಕೆಲವೊಂದು ಅಡಿಗಲ್ಲವನ್ನ ಮಾಡ್ತಾ ಇದ್ದೀವಿ. ಏನು ಅಂತಂದ್ರೆ, ಈಗ ಕೆಲವೇ ದಿನಗಳೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಸಮಯ ಕೇಳಿದೀವಿ. ಏನಂದ್ರೆ ಇಲ್ಲಿ 4-5 ಆಸ್ಪತ್ರೆ ನಾವು ಇಲ್ಲಿ ಅಡಿಗಲ್ಲು ಮಾಡೋದಿದೆ. ಒಂದು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದು ಬಜೆಟ್ ಅಲ್ಲಿ ಮೆನ್ಷನ್ ಆಗಿದೆ. ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ 92 ಕೋಟಿ ವೆಚ್ಚದಲ್ಲಿ. ಆಮೇಲೆ 72 ಕೋಟಿ ವೆಚ್ಚದಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್ ನ ಒಂದು ಬ್ರಾಂಚ್, ಅಂದ್ರೆ ಅಡಿಷನಲ್ ಈಗ 100 ಹಾಸಿಗೆ ಆಸ್ಪತ್ರೆ ಇದೆ, ಇನ್ನು 150 ಆಡ್ ಮಾಡ್ತಾ ಇದೆ. 150 ಬೆಡ್ಡಿನ ಆಸ್ಪತ್ರೆ 72 ಕೋಟಿ ವೆಚ್ಚದಲ್ಲಿ. ಆಮೇಲೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬ್ರಾಂಚ್ ಅನ್ನ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಅಡಿಗಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಒಂದು ಅಡಿಗಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ITI ಕಾಲೇಜ್ ಒಂದು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ITI ಕಾಲೇಜ್ ಅನ್ನ ನಾವು ಈ ಅಡಿಗಲ್ಲನ್ನ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಈ ತಿಂಗಳೊಳಗಾಗಿ ಇವನ್ನ ಮಾಡ್ತಕ್ಕಂಥ ಉದ್ದೇಶ ಇದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ಈ ಭಾಗದ ಏಳಿಗೆಗೆ ಬದ್ಧತೆ ಇದೆ ಮತ್ತು ಈ ಒಂದು ಬಜೆಟ್ ನಲ್ಲಿ ನಾವು ನಮ್ಮ ಬದ್ಧತೆಯನ್ನ ಪ್ರದರ್ಶನ ಆಗಿದೆ. ಈಗ ತಮ್ಗೆ ಗೊತ್ತಿರೋ ಹಾಗೆ ಬೀದರ್ ನಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ಕಲಬುರಗಿಗೆ ಅಷ್ಟೇ ಅಲ್ಲ, ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ವಿಶೇಷವಾಗಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ನಾವು ಬೀದರ್ಲಿ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಇವೆರಡು ಹೊಸದು ಘೋಷಣೆ ಮಾಡಿದೀವಿ. ಜೊತೆಗೆ ಸೇಡಂ ನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ITI ಮೇಲ್ದರ್ಜೆಗೆ ಇರ್ತಕ್ಕಂತ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ GDTC ವತಿಯಿಂದ ನಾವು ಏನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ. ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ನಾವು ಮತ್ತೆ ಈ ವರ್ಷ 60 ಕೋಟಿ ರೂಪಾಯಿ, ಹೋದ ವರ್ಷ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಿದ್ವಿ. ಮತ್ತೆ 60 ಕೋಟಿ ರೂಪಾಯಿ ಇದಕ್ಕೆ ಅಡಿಷನಲ್ ಆಗಿ ಸರಿ ಕೊಡ್ತಾ ಇದ್ದೀವಿ. ಮತ್ತೆ ಈಗಾಗ್ಲೇನೆ ಈ ಒಂದು GDTC-ಯಲ್ಲಿ 4 GDTC-ಯಲ್ಲಿ ಇಂಡಸ್ಟ್ರಿ 4.0 ಪ್ರಕಾರ ಅಲ್ಲಿ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಗೆ KGDTI 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇತ್ತು. ಏನಂದ್ರೆ ಇಲ್ಲಿ DMG ಮೊರೆ ಒಂದು ಮಾದರಿ ಒಂದು ಇಕ್ವಿಪ್ಮೆಂಟ್ ಎಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ. CNC ಕಟಿಂಗ್, ಲೇಟೆಸ್ಟ್ CNC ಕಟಿಂಗ್ ಇಕ್ವಿಪ್ಮೆಂಟ್ ಅನ್ನ ಇಲ್ಲಿ 15 ಕೋಟಿ ವೆಚ್ಚದಲ್ಲಿ ಇವತ್ತು KGDTI ಅಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಇದನ್ನ ಮಾಡ್ತಾ ಇದ್ದೀವಿ. ಮತ್ತು ರಾಯಚೂರಲ್ಲಿ ನಾವು ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನ ಮಾಡ್ತಾ ಇದ್ದೀವಿ. ಒಪೆಕ್ ಆಸ್ಪತ್ರೆಯಲ್ಲೇನೆ ಒಂದು ಕ್ಯಾನ್ಸರ್ ಆಸ್ಪತ್ರೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ
ಕ್ಯಾನ್ಸರ್ ಘಟಕವನ್ನ ನಾವು ರಾಯಚೂರಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಮತ್ತು ಕೊಪ್ಪಳಲ್ಲಿ ಒಂದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲೂ ಕೂಡ ಅದು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ, 2 ತಿಂಗಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಕಳೆದ ಇದರಲ್ಲಿ ಮಾಡಿದ್ವಿ. ಈಗ ಅದನ್ನ ಬಳ್ಳಾರಿಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಸುಮಾರು 500 ಬೆಡ್ಡಿನ ಒಂದು ಆಸ್ಪತ್ರೆಯನ್ನ ಕಟ್ತಾ ಇದ್ದೀವಿ. ಸಬ್ ನಿಜಾಮದಲ್ಲಿ 500 ಬೆಡ್ಡಿನ ಒಂದು ಆಸ್ಪತ್ರೆಯನ್ನ ಬಳ್ಳಾರಿಯಲ್ಲಿ ಹೊಸದಾಗಿ ಕಟ್ತಾ ಇದ್ದೀವಿ. ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಉದ್ಘಾಟನೆ ಮಾಡ್ತಾ ಇದೀವಿ ನಮ್ಮ ಇಲಾಖೆಯಿಂದ. ಮತ್ತು ಕೊಪ್ಪಳಲ್ಲಿ ಅಡಿಷನಲ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಅಡಿಷನಲ್ 90 ಕೋಟಿ ರೂಪಾಯಿ ಈ ಸಾರಿ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ವಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ. ಮತ್ತು ವಿಶೇಷವಾಗಿ ಕಲಬುರಗಿಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ವಕ್ದಾರಿ ರಿಪ್ಪನ್ಪಲ್ಲಿ ರಸ್ತೆ ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಇದನ್ನ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ವಿ. ಅದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಅದನ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಈಗ DPR ರೆಡಿ ಮಾಡೋದಕ್ಕೆ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅದು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸನೂ ಕೈಗೊಳ್ತೀವಿ. ಆಮೇಲೆ ಮೆಗಾ ಡೈರಿ ಕಲಬುರಗಿಯಲ್ಲಿ ಮೆಗಾ ಡೈರಿಗೆ 50 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿದ್ದೀವಿ. ಮತ್ತು ಜೊತೆಗೆ ಪ್ರಾದೇಶಿಕ ಸಹಕಾರ ಭವನ ಒಂದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಬಜೆಟ್ ನಲ್ಲಿ ಅನುಮೋದನೆ ಆಗಿದೆ. ಚಿತ್ತಾಪುರ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ಘೋಷಣೆ ಆಗಿದೆ. ಆಮೇಲೆ ಜೇವರ್ಗಿಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನರ್ಸಿಂಗ್ ಕಾಲೇಜ್, ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅನ್ನ ಮಾಡ್ತಾ ಇದ್ವಿ. ಆಮೇಲೆ ಯಾದಗಿರಿಯಲ್ಲಿ ಒಂದು ನರ್ಸಿಂಗ್ ಕಾಲೇಜ್ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಈ ರೀತಿ ನಮ್ಮ ಅನೇಕ ನಮ್ಮ ಇಲಾಖೆ ವತಿಯಿಂದ ವಿವಿಧ ಕಲಬುರಗಿ ಅಂತೂ ಇಲ್ಲೊಂದು ಹೆಲ್ತ್ ಹಬ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆಲ್ಲ. ಇಲ್ಲಿ ಕಲಬುರಗಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕಮಲಾಪುರ ಶಾಬಾದಲ್ಲೂ ಕೂಡ ನಮ್ಮ KKRDB ಇಂದ ಅದನ್ನು ಮಾಡ್ತಾ ಇದೀವಿ. ಸುಮಾರು 806 ಕೋಟಿ ರೂಪಾಯಿ 800 ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ KKRDB ಮತ್ತು ಆರೋಗ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಇದನ್ನ ಕೆಲವೊಂದು PSC ಹೊಸ PSC ಅನ್ನ CSC ಅನ್ನ ತಾಲೂಕು ಆಸ್ಪತ್ರೆ, ಆಮೇಲೆ ತಾಲೂಕು ಆಸ್ಪತ್ರೆ 100 ಇದ್ದಿದ್ದು 150 ಮತ್ತು ಕೆಲವೊಂದು ಅಡಿಷನಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಲಿಂಗಸೂರಲ್ಲಿ ಮತ್ತು ಇದರಲ್ಲೂ ಕೂಡ ಅನೌನ್ಸ್ ಆಗಿದೆ. ಬಸವ ಕಲ್ಯಾಣ ಇಲ್ಲ, ಇದ್ರಲ್ಲಿ ಇರ್ಬೇಕದು CSC ಅದೇ ಮೊದಲೇ ತಾಲೂಕು ಆಸ್ಪತ್ರೆ. ಆಮೇಲೆ ನಮ್ಮ ಜೀವನೋಪಾಯ ಇಲಾಖೆಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾಯೋಗಿಕವಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಸ್ವಸಹಾಯ ಸಂಘಗಳಿಗೆ ಕೊಡ್ಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. 10 ನಗರ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳಿಗೆ ಅದು ಇಂದಿರಾ ಕ್ಯಾಂಟೀನ್ ಅವ್ರಿಗೆ ನಿರ್ವಹಣೆ ಮಾಡೋದಕ್ಕೆ ಅಕ್ಕ ಕೆಫೆ ಮಾಡ್ತಾ ಇದೀವಲ್ಲ ಎಲ್ಲಾ ಕಡೆ, ಆ ರೀತಿ ಮಾಡ್ಬೇಕು. ಅಕ್ಕ ಕೆಫೆಗಳನ್ನ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಕೂಡ ಈಗ ಬಜೆಟ್ ನಲ್ಲಿ ಪ್ರಸ್ತಾವನೆ ಆಗಿದೆ. ಈಗ ಹೊಸ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಷಿನ್ಸ್ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಅಲ್ಲಿ ಹೊಸ ಏನು ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಡಯಾಲಿಸಿಸ್ ಮಷಿನ್ಸ್ ಕೂಡ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಕರೆಕ್ಟ್. ಈಗ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆದ್ಮೇಲೆ ಈಗ ಅಲ್ಲಿ ಅದು ಅವಕಾಶ ಇರ್ತದೆ. ಆಮೇಲೆ ನಾನು ಇಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲೂ ಕೂಡ 2 ವ್ಯಾಸ್ಕುಲರ್ ಸರ್ಜನ್ಸಿಗೆ ಅಪಾಯಿಂಟ್ ಮಾಡಿಸಿದ್ವಿ. ವ್ಯಾಸ್ಕುಲರ್ ಸರ್ಜರಿಗೆ ಇಲ್ಲಿ ವ್ಯವಸ್ಥೆ ಇರಲಿಲ್ಲ. ವ್ಯಾಸ್ಕುಲರ್ ಸರ್ಜನ್ಸ್ಗೆ 2 ಅಪಾಯಿಂಟ್ ಮಾಡಿಸಿ ಅವರಿಗೆ ಸಪರೇಟ್ ಒಂದು ಊಟಿ, ಆಮೇಲೆ ಅವರಿಗೆ ಒಂದು ಸೆಪ್ಟಿಕ್ ಕೋಟಿ ಕೊಡಿಸಿ ಅದಕ್ಕೆ ನಾವು ಬಿಲ್ಡಪ್ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಯಾವ್ದಾದ್ರು
ಇಲ್ಲಿ ವ್ಯಾಸ್ಕುಲರ್ ಸರ್ಜರಿ ಬೇಕಾಗಿದ್ರೆ ಅವ್ರು ಬೆಂಗಳೂರಿಗೆ ಹೋಗಿ ಜೈನ್ ಆಸ್ಪತ್ರೆ ಇಲ್ಲಾಂದ್ರೆ ಕಿದ್ವೆ ನಮ್ಮ ಜಯದೇವ ಅಲ್ಲಿ ಎರಡೇ ಕಡೆ ಇದೆ ಗವರ್ಮೆಂಟ್ ಅಲ್ಲಿ. ಅಂದ್ರೆ ಗವರ್ಮೆಂಟ್ ಅಲ್ಲಿ ಜಯದೇವ, ಪ್ರೈವೇಟ್ ಅಲ್ಲಿ ಜೈನ್. ಜೈನ್ ಅಲ್ಲಿ ಹೋದ್ರೆ ಕಾಸ್ಟ್ ಆಗುತ್ತೆ, ಕಮ್ಮಿ ಆಗುತ್ತೆ ಸ್ವಲ್ಪ, 1 ಲಕ್ಷ ರೂಪಾಯಿಗಿಂತ ಕಮ್ಮಿ ಆಗಲ್ಲ. ಅದ್ ನಮ್ ಜಯದೇವ ಹೋದ್ರೆ ಫ್ರೀ ಆಗುತ್ತೆ. ಅದಕ್ಕೆ ಈ ಜಯದೇವದಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ವ್ಯಾಸ್ಕುಲರ್ ಸರ್ಜರಿ ಎಮರ್ಜೆನ್ಸಿ ಇರ್ತದೆ, ಇಲ್ಲಾಂದ್ರೆ ಕಾಲು ಹೋಗುತ್ತೆ ಪಾಪ. ಹಾಗಾಗಿ ಅದಕ್ಕೆ ಇಲ್ಲೇ ನಾ ಎಸ್ಟಾಬ್ಲಿಷ್ ಮಾಡ್ತೇವೆ. ಇಬ್ರು ಡಾಕ್ಟರ್ಸ್ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದೆ, ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸರಿ, ರಾಜ್ಯ ಸರ್ಕಾರ ಮಂಡಿಸಿದ ಬಜೆಟ್ ಕೇವಲ ಒಂದು ಸಮುದಾಯಕ್ಕೆ ಪೂರೈಸುವ ಬಜೆಟ್. ನೋಡಿ, ಇವರು ಆ ಬಿಜೆಪಿ ಅವರಿಗೆ ಮಾಡಕ್ ಕೆಲಸ ಇಲ್ಲ. ಯಾಕಂದ್ರೆ ಇದು ಒಂದು ಮೈನಾರಿಟಿ, ಅಂದ್ರೆ ಒಬ್ರಿಗಲ್ಲ, ಅದು ಮೈನಾರಿಟಿಯಲ್ಲಿ ಯಾವ ಕಮ್ಯುನಿಟಿ ಬರ್ತದೆ ಗೊತ್ತದಲ್ಲ ನಿಮ್ಗೆ. ನೋಡಿ, ಅದ್ರಲ್ಲಿ ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ರು ಬರ್ತಾರೆ, ಮುಸ್ಲಿಂ ಬರ್ತಾರೆ, ಎಲ್ಲಾ ಮೈನಾರಿಟಿ ಸೇರಿ ಕೊಟ್ಟಿದ್ದಿದೆ. ಆಮೇಲೆ ನಮ್ಮ ಸರ್ಕಾರ ಎಲ್ರಿಗೂ ಸಮನಾಗಿ ಈ ಬಜೆಟ್ ನಲ್ಲಿ SC/ST ಕೂಡ ಸಾಕಷ್ಟು ಹಣ ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ಗೂ ಕೂಡ ಸಾಕಷ್ಟು ಹಣ ಕೊಟ್ಟಿದ್ದಾರೆ. ಎಲ್ಲಾ ವರ್ಗದ ಜನರಿಗೆ ಇವತ್ತು ಒಂದು ಸಮಾನವಾಗಿ ಕಾಣ್ತಕ್ಕಂತ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ಇಟ್ ಇಸ್ ಮೋಸ್ಟ್ ಬ್ಯಾಲೆನ್ಸ್ಡ್ ಬಜೆಟ್. ಯಾಕಂತಂದ್ರೆ ಇದು ಒಂದು ಬಜೆಟಿನ ಅಳತಿಗೋಲು. ಇವತ್ತು ಅಪೋಸಿಷನ್ ಗೆ ಒಂದು ಬಜೆಟ್ ಅಸೆಸ್ ಮಾಡ್ತಕ್ಕಂತ ಪ್ರಬುದ್ಧತೆ ಇಲ್ಲ ಅವ್ರ ಹತ್ರ. ಈಗ ಅವ್ರಿಗೆ ಒಂದು ಬಜೆಟ್ ಮಂಡನೆ ಆದ್ಮೇಲೆ ಯಾವ್ದು ಅಪ್ರಿಶಿಯೇಟ್ ಮಾಡ್ಬೇಕು, ಯಾವ್ದು ಕ್ರಿಟಿಸೈಸ್ ಮಾಡ್ಬೇಕು ಅಂತಕ್ಕಂತ ವಿವೇಕ ಇರ್ಬೇಕು ಅವ್ರಿಗೆ. ನಾನು ಈ ಮಾತು ಹೇಳ್ತಾನೆ, ಯಾರು ತಪ್ಪಿಕೋಬಾರ್ದು. ಯಾಕಂದ್ರೆ ಅದಕ್ಕೆ ನೋಡಿ, ಒಂದು ಬಜೆಟ್ ಅಂದ್ಮೇಲೆ ಇದು ಇಡೀ ವರ್ಷದ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಪನ್ಮೂಲಗಳನ್ನ ನಾವು ಹೇಗೆ ಕ್ರೋಢೀಕರಿಸ್ತೀವಿ ಮತ್ತು ಅದು ಹೇಗೆ ನಾವು ಅದನ್ನ ವ್ಯಯ ಮಾಡ್ತೀವಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅಂತಕ್ಕಂಥದ್ದು ಬಜೆಟ್. ಇದರಲ್ಲಿ ನೀವು ನಮ್ಮ ಸಂಪನ್ಮೂಲಗಳನ್ನ ನಾವು ಯಾವ ರೀತಿ ತಗೊಳ್ತಾ ಇದೀವಿ, ಸಂಪನ್ಮೂಲಗಳನ್ನ ಯಾವ ರೀತಿ ಮಾಡ್ತಾ ಇದೀವಿ, ಮತ್ತು ಇದಕ್ಕೆ ನಮ್ಮಲ್ಲಿ ಒಂದು ಮಾನದಂಡ ಇದೆ. ನಾವೇ ಒಂದು ಕಾನೂನು ಮಾಡ್ಕೊಂಡಿದೀವಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ. 2000 ನಾವು ಬಹುಶಃ ಇದು 2002ರಲ್ಲಿ ಮಾಡಿದ್ವಿ. ಏನಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಇದರಲ್ಲಿ 3 ಮಾನದಂಡಗಳಿರ್ತವೆ. ಒಂದು ಬಜೆಟ್ ಅನ್ನ, ಒಂದು ಮಿತಿಯನ್ನ, ಒಂದು ಫ್ರೇಮ್ ವರ್ಕ್ ಅನ್ನ ಹಾಕಿದೀವಿ ನಾವು ಇಡೀ ದೇಶದಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ. ಒಂದು, ನಮ್ಮ ಫಿಸಿಕಲ್ ಡೆಫಿಸಿಟ್ ಶುಡ್ ಬಿ ಲೆಸ್ ದನ್ 3% ಆಫ್ ದ GDP. ದಿಸ್ ಇಸ್ ದ ಮೊದಲನೇ ಮಾನದಂಡ ಇದೆ. ಒಂದು ಬಜೆಟ್ ವಿತಿನ್ ಇಟ್ಸ್ ಪ್ಯಾರಾಮೀಟರ್ಸ್ ಇದೆಯಲ್ಲ ಅನ್ನೋದಕ್ಕೆ 3 ಪ್ಯಾರಾಮೀಟರ್ಸ್ ಇದೆ. ಮೊದಲನೇದು, ವೆದರ್ ನಮ್ಮ ಫಿಸಿಕಲ್ ಡೆಫಿಸಿಟ್ ಈಸ್ ವಿತಿನ್ 3 meters ಆಫ್ GSDP. ಒಂದು. ಎರಡನೇದು, ನಮ್ಮ ಸಾಲದ ಮಿತಿ ನಮ್ಮ GSDP-ಗಿಂತ 25% ಒಳಗಿರ್ಬೇಕು. ದಿಸ್ ಇಸ್ ಸೆಕೆಂಡ್. ಇದು ನಮ್ಮ ಕಾನೂನಲ್ಲಿ ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು. ಮೂರನೇದು, ನಾವು ಯಾವಾಗ್ಲೂ ರೆವೆನ್ಯೂ ಸರ್ಪ್ಲಸ್ ಆಗಿರ್ಬೇಕು. ದೀಸ್ ಆರ್ ದ 3 ಪ್ಯಾರಾಮೀಟರ್ಸ್. ಈ 3 ಪ್ಯಾರಾಮೀಟರ್ಸ್ ಅಲ್ಲಿ 2 ಪ್ಯಾರಾಮೀಟರ್ಸ್ ಅನ್ನ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಈಸ್ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಆಫ್ ದಿಸ್. ಈ 2 ಪ್ಯಾರಾಮೀಟರ್ ಒಳಗೆ ಇಟ್ಟಿದ್ದಾರೆ. ಏನಂದ್ರೆ 3%ಗಿನ ಕಮ್ಮಿ ನಮ್ಮ ಫಿಸಿಕಲ್ ಡೆಫಿಸಿಟ್ ಇದೆ, 25%ಗಿನ ಒಳಗಡೆ ನಮ್ಮ ಸಾಲದ ಮಿತಿ ಇದೆ. ಆಮೇಲೆ ರೆವಿನ್ಯೂ ಸರ್ಪ್ಲಸ್ ಇಲ್ಲ, ನಾವು ರೆವಿನ್ಯೂ ಡೆಫಿಸಿಟ್ ಇದೀವಿ, ಅಂದ್ರೆ ನಮ್ಮ ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಹಾಗಾಗಿ ಇದು ಒಂದು ಪ್ಯಾರಾಮೀಟರ್ ನಾವು ಅದನ್ನ ಹಾಗಾಗಿಲ್ಲ. ಅದ್ರ ಬಗ್ಗೆ ಒಂದು ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ. 2027-28ಗೆ ನಮ್ಮ ರಾಜ್ಯ ರೆವಿನ್ಯೂ ಸರ್ಪ್ಲಸ್ ಆಗ್ತದೆ ಅಂತಕ್ಕಂತ ಒಂದು ಗುರಿ ಇಟ್ಕೊಂಡು, ಅಂದ್ರೆ ಕಾಲಬದ್ಧವಾಗಿರ್ತಕ್ಕಂಥ ಗುರಿ, ಅಂದ್ರೆ ಒಂದು ಪ್ರುಡೆಂಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಇದು. ಏನಂದ್ರೆ ನಮಗೀಗ ಫಿಸಿಕಲ್ ರೆವಿನ್ಯೂ ಸರ್ಪ್ಲಸ್ ಇಲ್ಲ, ರೆವಿನ್ಯೂ ಡೆಫಿಸಿಟ್ ಇದೀವಿ. ರೆವಿನ್ಯೂ ಸರ್ಪ್ಲಸ್ ಯಾವಾಗ ಆಗ್ತೀವಿ, ಅದಕ್ಕೆ ನಾವು ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದೀವಿ. 25-26 ಆಯ್ತು, 26-27 ಆಗಲ್ಲ, 27-28ಗೆ ವಿಲ್ ಬಿಕಮ್ ರೆವಿನ್ಯೂ ಸರ್ಪ್ಲಸ್ ಅಂತಕ್ಕಂಥದ್ದು. ವಿ ಆರ್ ಆನ್ ದ ರೈಟ್ ಪ್ರುಡೆಂಟ್ ಪಾತ್ ಆಫ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಹಾಗಾಗಿ ನಾವು ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಇದೀವಿ. ಆದ್ರೆ ನೀವು ಕೇಂದ್ರ ಸರ್ಕಾರದ ಬಜೆಟ್ ನೋಡಿ, ಕೇಂದ್ರ ಸರ್ಕಾರದ ಬಜೆಟ್ ಇಸ್ ನಾಟ್, ಅವ್ರು ಏನ್ ಹೇಳ್ತಾ ಇದ್ರಲ್ಲ, ಸಾಲ ಮಾಡಿ ಅದ್ ಮಾಡಿ. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೇಳ್ಬೇಕು ನೀವು, ಕೇಂದ್ರ ಸರ್ಕಾರ ಅವ್ರ ಫಿಸಿಕಲ್ ಡೆಫಿಸಿಟ್ 3% ಒಳಗೆ ಇದೆಯಾ? ಇಲ್ಲ, ಇಟ್ಸ್ ಮೋರ್ ದೆನ್ 5%. ಈಗ ಕೇಂದ್ರ ಸರ್ಕಾರ ಮತ್ತೆ ಬೇರೆ ಬೇರೆ ಬಿಜೆಪಿಗಳ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾವುದೇ ಫೈನಾನ್ಷಿಯಲ್ ಪ್ರುಡೆನ್ಸ್ ಇಲ್ಲ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 16 ಬಜೆಟ್ ಅನ್ನ ಮಂಡಿಸತಕ್ಕಂತ ಅನುಭವ ಇರೋದ್ರಿಂದ ಅವರು ಈಸ್ ವೆಲ್ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಆಫ್ ದ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂಡ್ ವೆಲ್ ವಿತ್ ಇನ್ ದ ಡಿಸಿಪ್ಲಿನ್ ಆಫ್ ದ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ.
ನೋಡಿ, ಇದರಲ್ಲಿ ಅಪೀಸ್ಮೆಂಟ್ ಗೆ ಏನ್ ಅಪೀಸ್ಮೆಂಟ್ ಇದೆ, ಕೆಲವೊಂದು ಸ್ಕೀಮ್ಸ್ ಅನ್ನ ಘೋಷಣೆ ಎಲ್ಲಾ ಕಮ್ಯುನಿಟಿ ಮಾಡಿರ್ತಾರೆ. ಇವ್ರು ಅದನ್ನ ಪಿಕ್ ಮಾಡಿ ಈ ಸಮಾಜದಲ್ಲಿ ಏನಂದ್ರೆ ಇವ್ರದ್ದು ರಾಜಕೀಯ ದುರುದ್ದೇಶ. ನಿಮ್ಗೂ, ನೀವು ಪ್ಲಸ್ದವ್ರಿಗೆ ನಿಮ್ಗೂ ಅರ್ಥ ಆಗುತ್ತೆ. ಇದು ರಾಜಕೀಯ ದುರುದ್ದೇಶದಿಂದ ಇದಕ್ಕೆ ಬೇರೆ ಕಲರ್ ಕೊಡಕ್, ಯಾಕಂದ್ರೆ ಒಳ್ಳೆ ಅವ್ರು ಕ್ರಿಟಿಸೈಸ್ ಮಾಡ್ಲಿ, ನಾವ್ ಯಾವ್ದು ತಪ್ಪು ಮಾಡೀವಿ, ಈ ಪಾಯಿಂಟ್ ಸರಿ ಇಲ್ಲ, ಇಲ್ಲಿ ನೀವು ಜಾಸ್ತಿ ಕೊಡ್ಬೇಕಾಗಿತ್ತು, ಇದಕ್ ನೀವು ಜಾಸ್ತಿ ಕೊಡ್ಬೇಕಾಗಿತ್ತು, ಇದು ಕಮ್ಮಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅವರು ನೀವು ಇವರಿಗೆ ಅಂದ್ರೆ ಯಾವ್ದು ಮೈನಾರಿಟಿಗೆ ಜಾಸ್ತಿ ಹೇಳಿದಿರಿ, ಅದಕ್ಕೆ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳೋದು, ಇದು ಏನಂದ್ರೆ ಇದು ಯಾರಿಗೆ ಬಜೆಟ್ ಅರ್ಥ ಆಗಲ್ಲ. ನೋಡಿ, ಅವ್ರಿಗೆ ಬಜೆಟ್ ಅಂದ್ರೆ ನಾವು ತಳಬುಡನು ಗೊತ್ತಿರಲ್ಲ, ಅವರು ಇಂತ ಮಾತು ಹೇಳ್ತಾರೆ. ಅವ್ರಿಗೆ ಕೇಳಿ ನೀವು, ಅವ್ರಿಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂದ್ರೆ ಗೊತ್ತಿದೆ ಕೇಳಿ. ಅವ್ರು ಯಾರಿಗೆ ಅಪೋಸಿಷನ್ ತೋರಿಗೆ, ಅವ್ರಿಗೆ ಏನಾದ್ರು GSDP ಅಂದ್ರೆ ಏನಾದ್ರೂ ಅರ್ಥ ಗೊತ್ತಿದೆ ಕೇಳಿ. ದೇ ಶುಡ್ ಟಾಕ್ ಆನ್ ದಿಸ್ ಟರ್ಮ್ಸ್. ಅದಾಯ್ತು. ಬೇರೆ ನಿಮ್ಮ ಎಲ್ಲಿ ನಮ್ಗೆ ನಾವು ಅವ್ರು ಏನ್ ಕ್ರಿಟಿಸೈಸ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ನಮ್ಮ ಕ್ರಿಕೆಟ್ ಟೀಮ್ ಬಹಳ ಕಾಂಪಿಟೆಂಟ್ ಇದೆ, ಒಳ್ಳೆ ಆಟಗಾರರಿದ್ದಾರೆ. ಖಂಡಿತವಾಗಿ ನಾವು ಈ ಮ್ಯಾಚ್ ಅಲ್ಲಿ ಗೆಲ್ತಕ್ಕಂತ ನಿರೀಕ್ಷೆ ಇದೆ. ಅವ್ರಿಗೆ ನಾನು ಶುಭಾಶಯಗಳನ್ನ ಕೊಡ್ತೀನಿ. ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ. ಅಯ್ಯೋ, ನಾನು ಐ ಆಮ್ ವೀಕ್ ಇನ್ ಕ್ರಿಕೆಟ್. ಐ ಆಮ್ ನಾಟ್ ಸೊ. ಈಗ ಎಲ್ಲರೂ ಇವರೇ ಫೇವರೇಟ್ ಅಂದ್ರೆ ಬೇರೆಯವ್ರಿಗೆ ಏನ ಅನ್ಸುತ್ತೆ, ಏನಪ್ಪಾ ಇವ್ರು ಎಲ್ರು ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ. ನಾನು ನೋಡಿ, ನನ್ನ ಕೇಳಿ, ಆಸಕ್ತಿ ನಮ್ದು ಕ್ರಿಕೆಟ್ ಅಲ್ಲಿ ಕಮ್ಮಿ. ಅಂದ್ರೆ ನಾವು ಕ್ರಿಕೆಟ್ ಅಲ್ಲಿ ಅಷ್ಟು ಆಕ್ಟಿವ್ ಮಾಡ್ತಾ ಇಲ್ಲ. ಸ್ವಿಮ್ಮಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಅದರಲ್ಲಿ ನಾವು ಜಾಸ್ತಿ ಇದು ಮಾಡ್ತಾ ಇದೀವಿ. ಬಟ್ ಒಂದು ಸಂದೇಶ ಏನಂದ್ರೆ, ಈ ಕ್ರೀಡೆಗಳಿಂದ ಖಂಡಿತವಾಗಿ ನಮ್ಮ ಯುವಕರು ತಮ್ಮ ದೇಹದ ಮತ್ತು ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಖಂಡಿತವಾಗಿ ಯಾವ್ದಾನ ಒಂದು ಕ್ರೀಡೆ ಅವರು ಹವ್ಯಾಸವನ್ನಾಗಿ ಮಾಡಿಕೊಂಡು ದಿನನಿತ್ಯ ಅವರು ಜಿಮ್ಮಿಗಾದ್ರೂ ಹೋಗ್ಬೇಕು, ಯಾವ್ದಾದ್ರು ಕ್ರೀಡೆಯನ್ನ ಆಡ್ಬೇಕು. ಅಂದ್ರೆ ಅವರು ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಬಹಳ ಮುಖ್ಯ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ, ಇದು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಸರಿಯಾಗಿ ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ಕ್ಯಾಮ್ರಾಮನ್. ಏನಂದ್ರೆ ಇದು ಮಾಧ್ಯಮದ ಸೃಷ್ಟಿ. ಯಾಕೆ ಹೇಳ್ತೀನಿ, ರೀಸನ್. ಯಾಕಂದ್ರೆ ನಾನ್ ಹೇಳ್ತಾ ಇರ್ತಕ್ಕಂಥ ರೀಸನಿಂಗ್ ಕೇಳಿ. ಯಾವ್ದಾದ್ರು ಮಿನಿಸ್ಟ್ರು, ಯಾವ್ದಾದ್ರು MLA ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಟ್ಟಿದಾರಾ? ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ, ಯಾವ್ದೋ MLA ಯಾವ್ದೋ ಕಾರ್ಯಕ್ರಮ ಹೋಗಿರ್ತಾರೆ, ಯಾವ್ದೋ ಮಂತ್ರಿಗಳು ಎಲ್ಲೋ ಒಂದು ವಿಸಿಟ್ ಹೋಗಿರ್ತಾರೆ, ನೀವು ಹೋಗಿ ಮುಂದೆ ಕ್ಯಾಮ್ರಾ ಹಿಡ್ಬಿಡ್ತೀರಿ. ನಿಮ್ಮಲ್ಲಿ ಅವ್ರು ಹಿಂಗೆ ಹೇಳಿದಾರೆ, ನೀವೇನ್ ಹೇಳ್ತಾ ಇದ್ದೀರಿ. ದಿಸ್ ಈಸ್ ಓನ್ಲಿ ಎ ರಿಯಾಕ್ಷನ್ ಟು ಯುವರ್ ಲೀಡಿಂಗ್ ಕ್ವಶನ್ಸ್. ಕೈಂಡ್ಲಿ ಡೋಂಟ್ ಡೂ ದಟ್. ಅದಕ್ಕೆ ಏನಾಗ್ತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಸ್ ಎ AICC ಪ್ರೆಸಿಡೆಂಟ್ ಅವ್ರು ಏನ್ ಹೇಳಿದ್ದಾರೆ, ನಾವು ಒಕ್ಕಟ್ಟಾಗಿ ಹೋಗ್ಬೇಕು, ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಯಾರು ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಯಾರಾದ್ರೂ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದಾರ? ನೀವೇ ರಿಲಿ ಕ್ವಶನ್ ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂದ್ರೆ ನೀವು ಅವ್ರಿಗೆ ಅವ್ರು ಏನ್ ಹೇಳಿದ್ದಾರೆ ಹೇಳಿ. ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈಗ ಒಂದು ಮನೆ ಯಜಮಾನ್ರು ಏನ್ ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗ್ರಿಯಪ್ಪ ಅಂತ ಹೇಳ್ತಾರೆ. ಯಾವ ದೃಷ್ಟಿಯಿಂದ ಹೇಳ್ತಾರೆ ಅಂತಂದ್ರೆ, ರಾಜ್ಯದ ಅಭಿವೃದ್ಧಿ ಇದ್ದ ದೃಷ್ಟಿಯಿಂದ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಇದು ಎಲ್ಲರಿಗೆ ಮೂಲ ಮಂತ್ರ. ಅದೇನೋ ಒಗ್ಗಟ್ಟಿನಲ್ಲೇನೆ ಶಕ್ತಿ ಇರೋದು ಅಂತಕ್ಕಂಥದ್ದು ಅವರು ವಾಡಿಕೆ ಅಂತ ಹೇಳಿದ್ದಾರೆ ಅಷ್ಟೇ. ಒಡಕಿನ ಎಲ್ಲಿ ಒಡಕಿದೆ ಹೇಳಿ ನೋಡಿ. ಈಗ ನಿನ್ನೆ DK ಶಿವಕುಮಾರ್ ಅವರು ಬಜೆಟ್ ಬಗ್ಗೆ ಏನ್ ಹೇಳಿದಾರೆ ನೀವು ನೋಡಿದಿರಿ. ಆಮೇಲೆ ಎಲ್ಲಾ ಮಂತ್ರಿಗಳು ಬಜೆಟ್ ನಲ್ಲಿ ಎಲ್ಲರೂ ತೃಪ್ತಿ ಇದೆ. ಮತ್ತೆ ಎಲ್ಲಿದೆ? ಯಾರು ಒಡಕಿನ ಮಾತುಗಳು ನೀವೇ ಆಡ್ತಾ ಇದ್ರಿ, ಯಾರು ಜನ ಮಾತಾಡ್ತಾ ಇಲ್ಲ ನೋಡಿ. ಯಾರ ಸ್ಟೇಟ್ಮೆಂಟ್ ಹೇಳಿಲ್ಲ, ಇಟ್ಸ್ ಬಿಕಾಸ್ ಆಫ್ ಯುವರ್ ಲೀಡಿಂಗ್ ಕ್ವಶನ್ಸ್. ಅವ್ರಿಗೆ ಏನೋ ಕೇಳಿ ಪಾಪ, ಏನೋ ಕ್ವಶನ್ ಹಾಕ್ತೀರಿ ನೀವು, ಅವ್ರು ಏನೋ ಆನ್ಸರ್ ಮಾಡಕ್ ಹೋಗಿ ಅವ್ರು ಏನೋ ಆನ್ಸರ್ ಮಾಡಿದ್ರೆ ಏನೋ ಬರ್ದ್ ಬಿಡ್ತೀರಿ. ಇದು ತಪ್ಪಂದ್ರೆ
ಕನಸು ಅಂತ ಒಂದಿದೆ, ನಿಮ್ಗೆ ಗೊತ್ತಿದೆ ನೀನು. ಅದೇ ಹಿಂಗ ಆಗತ್ತೆ 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 ಅಂತ ಅನ್ಕೊಳ್ತಾ ಇರ್ತಾರೆ. ಅದು ಜಯಜ್ ಪಟೇಲ್ ಅವರು ಒಂದು ಜೋಕ್ ಕೇಳಿದ್ರು ಅಸೆಂಬ್ಲಿಯಲ್ಲಿ, ಅದು ರಿಪೀಟ್ ಮಾಡಕ್ ಹೋಗಲ್ಲ ಅದ್ರ ಬಗ್ಗೆ. ಈಗ ನಿಮ್ಯಾನ್ಸ್ಗೋಸ್ಕರ ನಾವೊಂದು 10 ಎಕರೆ ಜಾಗ ಐಡೆಂಟಿಫೈ ಮಾಡಿದ್ವಿ. ಅಂದ್ರೆ ನಮ್ಮ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್, ನಿಮ್ಯಾನ್ಸ್ ಆಸ್ಪತ್ರೆ ಮತ್ತು ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್ ಒಂದೇ ಜಾಗದಲ್ಲಿ 10 ಎಕರೆ ಲ್ಯಾಂಡ್ ಅಲ್ಲಿ ESI ಮೆಡಿಕಲ್ ಕಾಲೇಜ್ ಪಕ್ಕಕ್ಕೆ ಯೂನಿವರ್ಸಿಟಿ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ವಿ. ನಮ್ ಜೊತೆ ಒಡಂಬಡಿಕೆ ಆಗಿದೆ, ಅವ್ರ ಅಗ್ರಿಮೆಂಟ್ ಸೈನ್ ಆಗಿದೆ. ಏನಂದ್ರೆ ಈ 3 ಹಾಸ್ಪಿಟಲ್ಸ್ ಏನಂದ್ರೆ ಒಂದು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್, ನಿಮ್ಯಾನ್ಸ್ ಲೈಕ್ ಇನ್ಸ್ಟಿಟ್ಯೂಟ್, ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್ ಆ 10 ಎಕರೆ ಜಾಗದಲ್ಲಿ ಮಾಡ್ಬೇಕು ಅಂತ